ಸ್ಟೂಡೆಂಟ್ಸು ಪ್ಲಾನಿಂಗ್ ಚಾಪ್ಟರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಲೇಬೇಕು. ಬಿಸ್ನೆಸ್ ಸ್ಟಡೀಸಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ನಾವು ಬುಕ್ಕನ್ನು ಡಿವೈಡ್ ಮಾಡಿದಾಗ ಪಾರ್ಟ್ 1 ಬುಕ್ಕಲ್ಲಿ ಪ್ಲಾನಿಂಗ್ ಚಾಪ್ಟರ್ ಏನಿದೆ 4th ಚಾಪ್ಟರು ತುಂಬ ಇಂಪಾರ್ಟೆಂಟು. ಆಲ್ರೆಡಿ ನಾನು ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು, ಥರ್ಡ್ ಚಾಪ್ಟರಿಗೆ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ ಮತ್ತು 2 ಮಾರ್ಕ್ಸ್. ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ಸಿಗೆ ಸೆಕ್ಷನ್ ಸಿ, ಸೆಕ್ಷನ್ ಡಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಹೇಳ್ತೀವಿ, ಅದು ಹೇಗೋ ನೀವು ಓದ್ಕೊಬಿಡ್ತೀರ. ಬಟ್ 1 ಮಾರ್ಕ್ 2 ಮಾರ್ಕ್ಸಿಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಂಪಾರ್ಟೆನ್ಸ್ ಕ್ವಶನ್ಸು ಜಾಸ್ತಿ ಇರುತ್ತೆ. ನಿಮಗೆ ಓದ್ಕೊಳ್ಳೋದು ಯಾವುದು ಓದ್ಕೋಬೇಕು, ಯಾವ ಟಾಪಿಕ್ ಮೇಲೆ ಓದ್ಕೋಬೇಕು, ಯಾವ ರೀತಿ ಓದ್ಕೋಬೇಕು ಅನ್ನೋದು ಡೌಟ್ ಇರುತ್ತೆ. ಹಾಗಾಗಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ 1 ಮಾರ್ಕು ಮತ್ತು 2 ಮಾರ್ಕ್ಸ್ ಸೆಕ್ಷನ್ ಎ, ಸೆಕ್ಷನ್ ಬಿಗೆ ಸಂಬಂಧಪಟ್ಟಾಗೆ ಯಾವ ರೀತಿ ಕ್ವಶನ್ಸು ಆನ್ಸರ್ಸ್ನ ನೋಡ್ಕೋಬೇಕು, ಯಾವ ಕಾನ್ಸೆಪ್ಟ್ ಮೇಲೆ 1 ಮಾರ್ಕು 2 ಮಾರ್ಕ್ಸ್ ಬರುತ್ತೆ. ಕೆಲವೊಂದು ಸಲ ಫೀಚರ್ಸ್ ಮೇಲೂ 1 ಮಾರ್ಕು 2 ಮಾರ್ಕ್ಸು ಕೇಳ್ತಾರೆ, ಕೆಲವೊಂದು ಸಲ ಇಂಪಾರ್ಟೆನ್ಸ್ ಮೇಲೆ ಕೇಳ್ತಾರೆ, ಕೆಲವೊಂದು ಸಲ ಫಂಕ್ಷನ್ಸ್ ಮೇಲೆ ಕೇಳ್ತಾರೆ, ಕೆಲವೊಂದು ಸಲ ಮೀನಿಂಗು ಡೆಫಿನಿಷನ್ನು ಕೇಳ್ತಾರೆ. ಈ ರೀತಿ ಯಾವ್ದು ಕೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಪಲ್ಲವಿ ಮ್ಯಾಮ್, ಕಾಮರ್ಸ್ ಲೆಕ್ಚರರ್. ಹಿಯರ್ ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಯಾವುದೇ ಮೇನ್ ಆಗಿರ್ಬೋದು, ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಆ್ಯಂಡ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಕ್ವಶನ್ಸು ಎಲ್ಲದೂ ಕೂಡ ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ವಿತ್ ಎಕ್ಸ್ಪ್ಲನೇಷನ್. ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅದರಲ್ಲೂ ಅಕೌಂಟೆನ್ಸಿಯಲ್ಲಿ ಅಡ್ಮಿಷನು, ರಿಟೈರ್ಮೆಂಟು, ಡಿಸಲ್ಯೂಷನು, ಡೆತ್ತು, ಪ್ರಾಡಕ್ಟ್ ಮೆಥಡು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನು, ರೇಷಿಯೋಸು ಯಾವುದೇ ಆಗಿರಬಹುದು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ವಾಚ್ ಮಾಡಬಹುದು. ಆ್ಯಂಡ್ ಅಫ್ಕೋರ್ಸ್ ಎಕ್ಸಾಮಿಗೆ ನಿಮಗೆ ಹೆಲ್ಪ್ ಆಗಬೇಕು, ಒಳ್ಳೆ ಸ್ಕೋರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಬಿಸ್ನೆಸ್ ಸ್ಟಡೀಸು, ಅಕೌಂಟೆನ್ಸಿ 5 ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕಂಪ್ಲೀಟ್ ಡೀಟೇಲ್ ಆನ್ಸರ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ವಾಚ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಸ್ಕೋರ್ ಆಗುತ್ತೆ, ನೋ ಡೌಟ್. ಓಕೆನಾ? ಎಸ್, ಕಮಿಂಗ್ ಟು ದ ಪಾಯಿಂಟ್. ಸೆಕ್ಷನ್ ಎಯಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ 1 ಮಾರ್ಕ್ ಕ್ವಶನ್ಸ್ ಆ್ಯಂಡ್ ಸೆಕ್ಷನ್ ಬಿ ಯಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಓಕೆ, ಆಲ್ರೆಡಿ ಹೇಳಿದಾಗಲೇ ಪ್ಲಾನಿಂಗ್ ಚಾಪ್ಟರು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೋಡಿ, ಇನ್ನೊಂದು ಸಲ ಹೇಳ್ತೀನಿ. ಪ್ಲಾನಿಂಗ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿ, ಸೆಕ್ಷನ್ ಡಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಬರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ವಿಡಿಯೋ ವಾಚ್ ಮಾಡಿ. ಓಕೆ, ಆ ಟೈಮಲ್ಲಿ ನಾನೆಂದು ಪಾಯಿಂಟ್ ಹೇಳಿದ್ದೆ ನಿಮಗೆ, ಯಾವುದೇ ಸೆಕ್ಷನ್ ಸಿ, ಸೆಕ್ಷನ್ ಡಿಯಲ್ಲಿ ಯಾವುದೇ ಕ್ವಶನ್ನ ಕೇಳಿ ಆ ಕ್ವಶನ್, ಫಾರ್ ಎಕ್ಸಾಂಪಲ್ ಇವಾಗ ಮೆರಿಟ್ಸು, ಡಿಮೆರಿಟ್ಸ್ ಆಗಿರ್ಬೋದು, ಇಂಪಾರ್ಟೆನ್ಸ್ ಆಗಿರ್ಬೋದು, ಪ್ರೋಸೆಸ್ ಆಗಿರ್ಬೋದು, ಟೈಪ್ಸ್ ಆಗಿರ್ಬೋದು, ಯಾವುದೇ ಕೇಳಿದ್ರು ಕೂಡ ಪ್ಲ್ಯಾನಿಂಗ್ ಅಂದರೆ ಏನು ಅನ್ನೋದನ್ನು ಸಿಂಪಲ್ಲಾಗಿ ನೀವು ಮೀನಿಂಗ್ ಬರಿಬೇಕಾಗತ್ತೆ. ಆವಾಗ ಮಾತ್ರ ನಿಮ್ಮ ಪೇಪರು ಅಟ್ರಾಕ್ಟಿವ್ ಆಗಿರುತ್ತೆ, ವ್ಯಾಲ್ಯೂಯೇಟರು ಕೂಡ ಅಟ್ರಾಕ್ಟ್ ಆಗ್ತಾರೆ, ಒಂದು ಗುಡ್ ಮಾರ್ಕ್ಸು ಆ ಒಂದು ಆನ್ಸರ್ಗೆ ಸಿಗುತ್ತೆ. ಹಾಗಾಗಿ ಒಂದಿಷ್ಟು ಪಾಯಿಂಟ್ಸನ್ನ ನೀವು ನೆನ್ಪಿಟ್ಕೊಳ್ಳಿ, ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಪ್ಲ್ಯಾನಿಂಗ್ ರಿಲೇಟೆಡ್ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಈ ಒಂದು ಪಾಯಿಂಟ್ಸನ್ನು ನೀವು ಕವರ್ ಮಾಡಬಹುದು. ಏನು ಪಾಯಿಂಟು? ಇಟ್ ಈಸ್ ದ ಫಸ್ಟ್ ಫಂಕ್ಷನ್ ಟು ಬಿ ಪರ್ಫಾರ್ಮ್ಡ್ ಇನ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್. ಗೊತ್ತಿದೆ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನು ಅಂತ ಗೊತ್ತಿದೆ. ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಹೌದಲ್ಲ, ಸ್ಟಾಫಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್, ಪ್ರತಿಯೊಂದು ಇದೆ. ಅದರಲ್ಲಿ ಫಸ್ಟ್ ಫಂಕ್ಷನ್ ಯಾವುದು? ಪ್ಲ್ಯಾನಿಂಗ್. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಎ ಬೇಸ್ ಫಾರ್ ಆಲ್ ಅದರ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು. ಇದು ಪ್ಲ್ಯಾನಿಂಗ್ ಅನ್ನೋದೇ ಬೇಸ್. ವಿತೌಟ್ ಪ್ಲ್ಯಾನಿಂಗ್ ಯಾವ ಬಿಸ್ನೆಸ್ಸು ಕೂಡ ಏನಾಗಲ್ಲ, ಗ್ರೋತ್ ಆಗಲ್ಲ. ಒಂದು ಒಳ್ಳೆ ಪ್ಲ್ಯಾನಿಂಗ್ ಇದ್ದರೆ ಮಾತ್ರ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ, ಹೌದಾ? ಅದೇ ರೀತಿ ಇಟ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್ ಆಗಿರಬಹುದು, ನೆವರ್ ಎಂಡಿಂಗ್ ಪ್ರೋಸೆಸ್ ಆಗಿರಬಹುದು, ಇಂಟೆಲೆಕ್ಚುವಲ್ ಪ್ರೋಸೆಸ್ ಅಂತ ಕರಿತೀವಿ. ಪ್ಲ್ಯಾನಿಂಗ್ ಮಾಡೋದು ಸುಮ್ಮನೆ ಸಾಧಾರಣ ವಿಷಯ ಇಲ್ಲ. ಕರೆಕ್ಟಾಗಿ, ಇಂಟೆಲಿಜೆಂಟಾಗಿ, ಕರೆಕ್ಟಾಗಿ ಏನು ಮಾಡಬೇಕು, ಒಂದು ಗುಡ್ ಪ್ಲ್ಯಾನ್ನ ನಾವು ಬಿಸ್ನೆಸ್ಸಲ್ಲಿ ಮಾಡಿದ್ರೆ ಮಾತ್ರ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ, ಗ್ರೋತ್ ಆಗುತ್ತೆ. ಸೊ ಇದಿಷ್ಟು ಪಾಯಿಂಟನ್ನು ನೀವು ನೆನ್ಪಿಟ್ಕೊಂಡು ಪ್ಲ್ಯಾನಿಂಗ್ ರಿಲೇಟೆಡ್ ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಏನು ಮಾಡ್ಬೋದು, ನೀವು ಆರಾಮಾಗಿ ಆನ್ಸರ್ನ ಮಾಡ್ಬೋದು. ಓಕೆನಾ? ಸೊ ಇವಾಗ ಸೆಕ್ಷನ್ ಎಯಲ್ಲಿ ಪ್ಲ್ಯಾನಿಂಗ್ ಚಾಪ್ಟರಲ್ಲಿ ಏನೇನು ಕ್ವಶನ್ಸು ಬರಬಹುದು. ಫಸ್ಟ್ ಒನ್, ವಾಟ್ ಈಸ್ ಪ್ಲ್ಯಾನಿಂಗ್ ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕೇಳಿರೋದು ವಾಟ್ ಈಸ್ ಪ್ಲ್ಯಾನಿಂಗ್ ಅಂದರೆ ಮೀನಿಂಗ್. ಜಸ್ಟ್ 1 ಲೈನ್ 2 ಲೈನ್ ಮೀನಿಂಗ್ ಬರೆದ್ರೆ ಸಾಕಾಗುತ್ತೆ. ಅದೇ ಡಿಫೈನ್ ಪ್ಲ್ಯಾನಿಂಗ್ ಅಂತ ಕೇಳಿದಾಗ ನಿಮಗೆ ಏನು ಮಾಡಬೇಕು, ವಿತ್ ಆಥರ್ ನೇಮ್ ಬರಿಬೇಕು. ಅದು ಪ್ಲ್ಯಾನಿಂಗಿಗಂತಲ್ಲ, ಯಾವುದೇ ಕಾನ್ಸೆಪ್ಟ್ ಆಗಿರಬಹುದು. ವಾಟ್ ಈಸ್, ಗಿವ್ ದ ಮೀನಿಂಗ್ ಅಂತ ಕೇಳಿದ್ರೆ ಜಸ್ಟ್ ಮೀನಿಂಗ್ ಬರಿಬೇಕು. ಡಿಫೈನ್ ಅಂತ ಕೇಳಿದಾಗ ಆಥರ್ ಕೊಟ್ಟಿರುವಂತಹ ಡೆಫಿನಿಷನ್ನ ಬರಿಬೇಕಾಗುತ್ತೆ. ಹಿಯರ್ ಪ್ಲ್ಯಾನಿಂಗ್ ಈಸ್ ಕನ್ಸರ್ನ್ಡ್ ವಿತ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ದ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ಸಾಕಾಗುತ್ತೆ 1 ಮಾರ್ಕಿಗೆ. ಓಕೆನಾ? ಇದು ಬರೆಯೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾಲೇಜಲ್ಲಿ ಏನು ಬರ್ಸಿರ್ತಾರೆ, ಅಥವಾ ನಾನು ವೀಡಿಯೋದಲ್ಲಿ ಫರ್ದರ್ ವೀಡಿಯೋಸಲ್ಲಿ ಹೇಳಿದ್ದೀನಿ, ನಾನು ಮುಂದೆನೂ ಕೂಡ ಹೇಳ್ತಾ ಇರ್ತೀನಿ ಪ್ಲ್ಯಾನಿಂಗ್ ಮೀನಿಂಗ್ ಏನು ಅಂತ ಹೇಳ್ಕೊಂಡು. ಆ ಮೀನಿಂಗು ನಿಮಗೆ ಈಸಿ ಅನಿಸ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಬರಿಬಹುದು, ನೋ ಡೌಟ್. ನೆಕ್ಸ್ಟ್ ಒನ್, ವಿಚ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್ ಅಂತ ಬರುತ್ತೆ. ಇದು 1 ಮಾರ್ಕಲ್ಲಿ ಕೇಳುವಂತಹ ಕ್ವಶನ್ಸು. ಅಲ್ಲಿ ಎಲ್ಲ ಫಂಕ್ಷನ್ಸನ್ನು ಮೈಂಡಲ್ಲಿ ಇಟ್ಕೊಂಡು ಒಂದು ಕ್ವಶನ್ನ ಕೇಳ್ತಾರೆ. ಯಾವ ಫಂಕ್ಷನ್ನು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ನ ಇನ್ವಾಲ್ವ್ ಮಾಡ್ಕೊಂಡಿದೆ ಅಂತೇಳಿ. ಪ್ಲ್ಯಾನಿಂಗ್ ಅಂದರೆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್, ಒಂದು ಡಿಸೈಡ್ ಮಾಡೋದು, ಒಂದು ಪ್ಲ್ಯಾನ್ ಮಾಡೋದು, ಬಿಸ್ನೆಸ್ ಯಾವ ರೀತಿ ಇರಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡೋದು. ಸೊ ಯಾವುದರಲ್ಲಿ ಇನ್ಕ್ಲೂಡ್ ಆಗಿದೆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸು? ಪ್ಲ್ಯಾನಿಂಗಲ್ಲಿ. ಆನ್ಸರ್ ಏನು ಮಾಡಬೇಕು? ಪ್ಲ್ಯಾನಿಂಗ್ ಅಂತ ಬರಿಬೇಕು. ನೆಕ್ಸ್ಟ್ ಒನ್, ಮೆನ್ಷನ್ ದ ಫಸ್ಟ್ ಸ್ಟೆಪ್ ಆಫ್ ಪ್ಲ್ಯಾನಿಂಗ್
ಪ್ಲಾನಿಂಗ್ ಪ್ರೋಸೆಸ್. ಮೆನ್ಷನ್ ದ ಫಸ್ಟ್ ಸ್ಟೆಪ್ ಆಫ್ ಪ್ಲಾನಿಂಗ್ ಪ್ರೋಸೆಸ್. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಸೆಟ್ಟಿಂಗ್ ಆಬ್ಜೆಕ್ಟಿವ್ಸು, ಈ ರೀತಿ ನೀವು ಎಷ್ಟು ಪಾಯಿಂಟ್ಸ್ ಇದೆ ಅಷ್ಟನ್ನು ಓದ್ಕೊಂಡಿರಬೇಕು. ಬಿಕಾಸ್ ಇದನ್ನು POQ ಬೇಕಾದರೂ ಕೇಳ್ಬೋದು. POQಗೆ ಕೇಳಿದಾಗ ಪ್ರೋಸೆಸ್ಸನ್ನು ಬರೀ ಪಾಯಿಂಟ್ಸನ್ನು ಬರೆದಿಟ್ಟು ಬರಬೇಕು. ಅದನ್ನೇ ನಿಮಗೆ ಸೆಕ್ಷನ್ ಡಿಯಲ್ಲಿ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡಬೇಕು, ಸೆಕ್ಷನ್ ಸಿಯಲ್ಲಿ ಕೇಳಿದ್ರು ಕೂಡ ಎಕ್ಸ್ಪ್ಲೈನ್ ಮಾಡಬೇಕು. ಹಾಗಾಗಿ ಸೆಕ್ಷನ್ ಸಿಗೆ, ಸೆಕ್ಷನ್ ಡಿಗೆ ಆ್ಯಂಡ್ POQ ಈ ಮೂರನ್ನು ಮೈಂಡಲ್ಲಿ ಇಟ್ಕೊಂಡ್ರೆ ಪ್ಲಾನಿಂಗ್ ಪ್ರೋಸೆಸ್ಸು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದರಲ್ಲೇ 1 ಮಾರ್ಕಿನ ಕ್ವಶನ್ ಹೇಗೆ ತೆಗೆದಿದ್ದಾರೆ ಅಂತ ಹೇಳಿದ್ರೆ, ಪ್ಲಾನಿಂಗ್ ಪ್ರೋಸೆಸ್ಸಿನ ಫಸ್ಟ್ ಸ್ಟೆಪ್ ಯಾವುದು ಕೇಳಿದರೆ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಓಕೆ, ನೆಕ್ಸ್ಟ್ ಒನ್, ವಾಟ್ ಈಸ್ ಸಿಂಗಲ್ ಯೂಸ್ ಪ್ಲ್ಯಾನ್ ಅಂತ ಕೇಳಿದ್ದಾರೆ. ಸಿಂಗಲ್ ಯೂಸ್ ಪ್ಲ್ಯಾನು, ಸ್ಟ್ಯಾಂಡಿಂಗ್ ಪ್ಲ್ಯಾನು, ಪ್ಲ್ಯಾನ್ಸಿನ ಟೈಪ್ಸು. ಸಿಂಗಲ್ ಯೂಸ್ ಪ್ಲ್ಯಾನ್ ಅಂದರೆ ಏನು, ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಅಂದರೆ ಏನು ಅಂತ ಹೇಳ್ಕೊಂಡು ಕೇಳಿದ್ದಾರೆ. ಇಲ್ಲಿ ಇದೇ ವಿಡಿಯೋನ ಇಲ್ಲೇ ಪಾಸ್ ಮಾಡ್ಕೊಳ್ಳಿ, ನಿಮಗೆ ಮೀನಿಂಗ್ ಸಿಗುತ್ತೆ, ಮೀನಿಂಗ್ನ ಬರ್ಕೊಳ್ಬಹುದು. ಅದರ್ವೈಸ್ ನಿಮ್ಮ ಕಾಲೇಜಲ್ಲಿ ಕೊಟ್ಟಿರೋ ಮೀನಿಂಗ್ನು ಬರೀಬಹುದು. 1 ಮಾರ್ಕಿಗೆ ಕೇಳುವಂಥದ್ದು. ಇಲ್ಲಿ ಇಷ್ಟ ಆನ್ಸರ್ ಯಾಕಿದೆ ಅಂತ ಹೇಳಿದ್ರೆ, ಇದು 1 ಮಾರ್ಕಿಗೆ ಇಷ್ಟ ಆನ್ಸರ್ ಅವಶ್ಯಕತೆ ಇಲ್ಲ, 2 ಮಾರ್ಕ್ಸಿಗೂ ಕೇಳೋ ಚಾನ್ಸಸ್ಸು ತುಂಬ ಇದೆ. ವಾಟ್ ಯು ಮೀನ್ ಬೈ ಸಿಂಗಲ್ ಯೂಸ್ ಪ್ಲ್ಯಾನ್ ಅಂತ ಕೇಳ್ಬೋದು, ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಅಂತ ಕೇಳ್ಬೋದು. 2 ಮಾರ್ಕ್ಸಿಗೆ ಎಷ್ಟು ಬೇಕು ಅಷ್ಟು ಆನ್ಸರು ಇಲ್ಲಿದೆ. ಓಕೆನಾ. ನೆಕ್ಸ್ಟ್ ಒನ್ನು, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಸಿಂಗಲ್ ಯೂಸ್ ಪ್ಲ್ಯಾನ್ ಅಂತ ಇದೆ. ಸಿಂಗಲ್ ಯೂಸ್ ಪ್ಲ್ಯಾನಿಗೆ ಯಾವುದಾದ್ರೂ ಎಕ್ಸಾಂಪಲ್ ಕೊಡಿ ಅಂತ ಇದೆ. ಬಜೆಟ್ ನೋಡಿ, ಇಲ್ಲಿ ಸಿಂಗಲ್ ಯೂಸ್ ಪ್ಲ್ಯಾನಿಗೆ ಒಂದು ಎಕ್ಸಾಂಪಲ್ ಕೊಡಿ, ಬಜೆಟ್ ಅಂತ ಕೇಳಿದರೆ ಬಜೆಟ್ ಅಂತಲೂ ಕೇಳ್ಬೋದು. ಓಕೆ, ಅದು ಕೂಡ ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಒನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಪಾಲಿಸೀಸ್. ನೆಕ್ಸ್ಟ್ ಒನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಎ ಪ್ಲ್ಯಾನ್ ವಿಚ್ ಈಸ್ ನೈದರ್ ಸಿಂಗಲ್ ಆರ್ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಅಂತ ಕೇಳಿದ್ದಾರೆ. ಓಕೆನಾ, ಸಿಂಗಲ್ಲು ಮತ್ತು ಸ್ಟ್ಯಾಂಡಿಂಗ್ ಎರಡಕ್ಕೂ ಇನ್ಕ್ಲೂಡ್ ಆಗುವಂಥದ್ದು ಒಂದು ಏನು ಎಕ್ಸಾಂಪಲ್ ಹೇಳಿ ಅಂತ ಹೇಳ್ಕೊಂಡು ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ಒನ್, ಸ್ಟೇಟ್ ದ ಮೀನಿಂಗ್ ಆಫ್ ರೂಲ್ ಅಂತ ಕೇಳಿದ್ದಾರೆ. ಓಕೆನಾ, ರೂಲ್ಸ್ ಮೀನಿಂಗ್ ಇದೆಲ್ಲ ಟೈಪ್ಸಲ್ಲಿ ಬರುತ್ತೆ, ಗೊತ್ತಿದೆ ನಿಮಗೆ. ನೆಕ್ಸ್ಟ್ ಒನ್, ವಾಟ್ ಈಸ್ ಬಜೆಟ್ ಅಂತ ಕೇಳಿದ್ದಾರೆ. ನೋ ಡೌಟ್ ಯಾವಾಗಲೂ ಕೂಡ ರಿಪೀಟ್ ಆಗೋ ಕ್ವಶನ್ ಅಂತ ಹೇಳಿದ್ರು ವಾಟ್ ಈಸ್ ಬಜೆಟ್. ಓಕೆನಾ, ಹಿಯರ್ ಬಜೆಟ್ಗೆ ಏನಿದೆ ಆನ್ಸರು, ಎ ಬಜೆಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಎಕ್ಸ್ಪ್ರೆಸ್ಡ್ ಇನ್ ನ್ಯೂಮರಿಕಲ್ ಟರ್ಮ್ಸ್. ಇಟ್ ಈಸ್ ಎ ಪ್ಲ್ಯಾನ್ ವಿಚ್ ಕ್ವಾಂಟಿಫೈಸ್ ಫ್ಯೂಚರ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್. ಓಕೆನಾ. ನೆಕ್ಸ್ಟ್ ಒನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ವಿತ್ ರಿಗಾರ್ಡ್ ಟು ಪ್ಲ್ಯಾನಿಂಗ್ ಅಂತ ಕೇಳಿದ್ದಾರೆ. ನಾಟ್ ಕರೆಕ್ಟ್, ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು, ಈ ವರ್ಡ್ನ ಮಿಸ್ ಮಾಡಬಾರ್ದು. ಪ್ಲ್ಯಾನಿಂಗ್ ಅಂದ ತಕ್ಷಣ ನಿಮಗೊಂದು 4 ಸೆಂಟೆನ್ಸ್ ಗೊತ್ತೇ ಇರುತ್ತೆ. ನಾಟ್ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಲ್ಲ, ಡೈರೆಕ್ಟಾಗಿ ಮಿಸ್ ಆಗಿ ಯಾವುದೊಂದು ಟಿಕ್ ಮಾಡ್ತೀರಿ. ಬಟ್ ನಾಟ್ ಅನ್ನೋದನ್ನು ನೋಡ್ಕೊಳ್ಬೇಕು. ಇಟ್ ಈಸ್ ಎ ಮೆಂಟಲ್ ಎಕ್ಸಸೈಸ್. ಪ್ಲ್ಯಾನಿಂಗ್ ಅನ್ನೋದು ಇಟ್ ಈಸ್ ಎ ಮೆಂಟಲ್ ಎಕ್ಸಸೈಸ್. It provides direction for the future actions. It is end function in the process of management. It involves setting objectives and developing course of action. ಮೆಂಟಲ್ ಎಕ್ಸಸೈಸ್ ಆಫ್ ಕೋರ್ಸ್, ಹೌದಾ. ನಾವು ತಲೆಗೆ ಇಂಟೆಲೆಕ್ಚುವಲ್ ಪ್ರೋಸೆಸ್ ಅಂತ ಕರಿತೀವಿ, ತಲೆ ಕೆಲಸ ಕೊಡಲೇಬೇಕು ಪ್ಲ್ಯಾನ್ ಮಾಡುವಾಗ. ಇಟ್ ಪ್ರೊವೈಡ್ಸ್ ಡೈರೆಕ್ಷನ್, ಅಫ್ ಕೋರ್ಸ್ ಡೈರೆಕ್ಷನ್ ಪ್ರೊವೈಡ್ ಮಾಡುತ್ತೆ ಒಂದು ಗುಡ್ ಪ್ಲ್ಯಾನಿಂಗ್. ನೆಕ್ಸ್ಟು, ಇಟ್ ಇನ್ವಾಲ್ವ್ಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಬಿಸ್ನೆಸ್ಸಲ್ಲಿ ಆಬ್ಜೆಕ್ಟಿವ್ಸ್ನ ಸೆಟ್ ಮಾಡೋದಕ್ಕೆ, ನಮ್ಮ ಒಂದು ಬಿಸ್ನೆಸ್ಸಿನ ಡೆವಲಪ್ ಮಾಡೋದಕ್ಕೆ, ಬಿಸ್ನೆಸ್ಸಿನ ಸುತ್ತಮುತ್ತ ಏರಿಯಾ ಎನ್ವಿರಾನ್ಮೆಂಟು ಏನಿದೆ ಅದನ್ನು ಡೆವಲಪ್ ಮಾಡೋಕ್ಕೆ ನಮಗೆ ಪ್ಲ್ಯಾನಿಂಗ್ ಹೆಲ್ಪ್ ಮಾಡುತ್ತೆ. ಆದರೆ ಇಟ್ ಈಸ್ ನಾಟ್ ಎಂಡ್ ಫಂಕ್ಷನ್, ಹೌದಾ. ಇಟ್ ಈಸ್ ಎಂಡ್ ಫಂಕ್ಷನ್ ಇನ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಎಂಡ್ ಫಂಕ್ಷನ್ ಅಲ್ಲ, ಇದು ಸ್ಟಾರ್ಟಿಂಗ್ ಫಂಕ್ಷನು, ಇದು ಫಸ್ಟ್ ಸ್ಟೆಪ್ ಆಫ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟು ನಾವು ಓದಿದ್ದೀವಿ. ಹಾಗಾಗಿ ಪ್ಲ್ಯಾನಿಂಗ್ ಅನ್ನೋದು ಫಸ್ಟು, ನಾಟ್ ಎಂಡ್. ಹಾಗಾಗಿ ಇದಕ್ಕೆ ಆನ್ಸರ್ ಏನು ಬರೀಬೇಕು, ನಾಟ್ ಅಂತ ಕೇಳಿರೋದ್ರಿಂದ ಆನ್ಸರ್ ಸಿ, ಇಟ್ ಈಸ್ ಎಂಡ್ ಫಂಕ್ಷನ್ ಇನ್ ದ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋದು ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಒನ್, ಸೆಕ್ಷನ್ ಬಿ ಯಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಇದೆ, ನೋಡ್ಕೋತಾ ಹೋಗಿ. ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಪ್ಲಾನಿಂಗ್ ಅಂತ ಕೇಳಿದ್ದಾರೆ. ನಿಮಗೆ ಫೀಚರ್ಸ್ ಯಾವ್ದು ಅಂತ ಹೇಳ್ಕೊಂಡು ಗೊತ್ತಿದೆ, ಹೌದಾ. ಈ ಫೀಚರ್ಸಲ್ಲಿ ಯಾವುದಾದ್ರೂ 2 ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ. ಫೀಚರ್ಸ್ ಯಾವುದು, ಇಟ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್ ಆಗಿರ್ಬೋದು, ಇಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಗಿರ್ಬೋದು, ಪ್ಲಾನಿಂಗ್ ಈಸ್ ಪರ್ವ್ಯಾಸಿವ್ ಆಗಿರ್ಬೋದು, ಪ್ಲಾನಿಂಗ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್ ಆಗಿರ್ಬೋದು, ಪ್ಲಾನಿಂಗ್ ಈಸ್ ಫ್ಯೂಚರಿಸ್ಟಿಕ್ ಆಗಿರಬಹುದು, ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್ ಆಗಿರಬಹುದು, ಅಥವಾ ಮೆಂಟಲ್ ಎಕ್ಸಸೈಸ್ ಆಗಿರಬಹುದು. ಯಾವುದಾದ್ರೂ ಒಂದು 2 ಪಾಯಿಂಟನ್ನು ಬರೆದ್ರೆ ಸಾಕಾಗುತ್ತೆ. ಓಕೆನಾ. 2 ಮಾರ್ಕ್ಸಿಗೆ ಕೇಳಿರೋದು. ಆ್ಯಂಡ್ ಆಫ್ ಕೋರ್ಸ್ ಎಕ್ಸ್ಪ್ಲನೇಷನ್ ನೀಡಿಲ್ಲ, ಜಸ್ಟ್ ಪಾಯಿಂಟ್ಸನ್ನು ಬರೆದು ಬನ್ನಿ. ನೆಕ್ಸ್ಟ್ ಒನ್ನು, ಗಿವ್ ದ ಮೀನಿಂಗ್ ಆಫ್ ಪ್ಲಾನಿಂಗ್ ಪ್ರಿಮೈಸಸ್ ಅಂತ ಕೇಳಬಹುದು. ವುಡ್ ಯು ಮೀನ್ ಬೈ ಆಬ್ಜೆಕ್ಟಿವ್ಸ್ ಅಂತ ಕೇಳಬಹುದು. ವಾಟ್ ಈಸ್ ಎ ಸ್ಟ್ರಾಟಜಿ, ವಾಟ್ ಈಸ್ ಪಾಲಿಸಿ, ವಾಟ್ ಆರ್ ಪ್ರೊಸೀಜರ್ಸ್, ಗಿವ್ ದ ಮೀನಿಂಗ್ ಆಫ್ ಪ್ರೋಗ್ರಾಮ್. ಇದೆಲ್ಲ ಟೈಪ್ಸಲ್ಲಿ ಬರುತ್ತೆ, ಗೊತ್ತಿದೆ ನಿಮಗೆ. ಆಬ್ಜೆಕ್ಟಿವ್ಸು, ಸ್ಟ್ರಾಟಜಿ, ಪಾಲಿಸಿ, ಪ್ರೊಸೀಜರು, ಪ್ರೋಗ್ರಾಮು, ರೂಲು, ಬಜೆಟು ಪ್ರತಿಯೊಂದು ಕೂಡ ನೀವು ಓದ್ಕೋಬೇಕು. ಓಕೆನಾ. ಎಗೇನ್ 1 ಮಾರ್ಕಿಗೆ ಯಾವ ರೀತಿ ಕೇಳಬಹುದು, ಸ್ಟೇಟ್ ಎ ಬೆನಿಫಿಟ್ ಆಫ್ ಪ್ಲಾನಿಂಗ್ ಕೇಳಬಹುದು. ಈ ವಿಡಿಯೋ 1 and 2 ಮಾರ್ಕ್ಸಿಗೆ ಸಂಬಂಧಪಟ್ಟಿರು, ಸೊ ಕಂಬೈನ್ ಮಾಡಿ ಹೇಳ್ತಾ ಇದ್ದೀನಿ. ಸ್ಟೇಟ್ ಎ ಬೆನಿಫಿಟ್ ಆಫ್ ಪ್ಲಾನಿಂಗ್ ಕೇಳಬಹುದು, ಯಾವುದಾದ್ರೂ ಒಂದು ಬೆನಿಫಿಟ್ನ ಬರೀಬೇಕು. ಸ್ಟೇಟ್ ಎ ಲಿಮಿಟೇಷನ್ ಆಫ್ ಪ್ಲಾನಿಂಗ್, ಯಾವುದಾದ್ರೂ ಒಂದು ಲಿಮಿಟೇಷನ್ನ ಬರೀಬೇಕು. ಲಿಮಿಟೇಷನ್ ನಥಿಂಗ್ ಬಟ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಒನ್, ಸ್ಟೇಟ್ ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಡಿಟರ್ಮೈನ್ಸ್ ದ ಆಬ್ಜೆಕ್ಟಿವ್ಸ್ ಆಫ್ ಆನ್ ಆರ್ಗನೈಸೇಷನ್. ಆನ್ಸರ್, ಪ್ಲಾನಿಂಗ್ ಈಸ್ ದ ಫಂಕ್ಷನ್ ವಿಚ್ ಡಿಟರ್ಮೈನ್ಸ್ ದ ಆಬ್ಜೆಕ್ಟಿವ್ಸ್ ಆಫ್ ಆನ್ ಆರ್ಗನೈಸೇಷನ್. ಓಕೆನಾ. ನೆಕ್ಸ್ಟ್ ಒನ್, ಸ್ಟೇಟ್ ಎ ಟೈಪ್ ಆಫ್ ಪ್ಲಾನ್, ಯಾವುದಾದ್ರೂ ಒಂದು ಟೈಪ್ ಬರೀಬೇಕು. ವಾಟ್ ಈಸ್ ಮೆಥಡ್ ಅಂಡರ್ ಪ್ಲಾನಿಂಗ್. ಪ್ಲಾನಿಂಗ್ ಅಂಡರಲ್ಲಿ ಮೆಥಡ್ ಅಂದರೆ ಏನು, ಮೀನಿಂಗ್ ಬರೀಬೇಕು. ವಾಟ್ ಈಸ್ ಪ್ರೋಗ್ರಾಮ್, ಸೇಮ್.
ಬಜೆಟಿಗೆ ಒಂದು ಎಕ್ಸಾಂಪಲ್ ಕೊಡಿ. ನೋಡಿ ಇದು ಇಂಪಾರ್ಟೆಂಟು. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಬಜೆಟ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಪ್ರೊಸೀಜರ್ಸ್, ಗಿವ್ ಒನ್ ಎಕ್ಸಾಂಪಲ್ ಫಾರ್ ರೂಲ್. ಇದು ಇಂಪಾರ್ಟೆಂಟ್. ಓಕೆನಾ. ನೆಕ್ಸ್ಟು ಗಿವ್ ಒನ್ ಎಕ್ಸಾಂಪಲ್ ಫಾರ್ ಸ್ಟ್ರಾಟಜಿ, ಗಿವ್ ಒನ್ ಎಕ್ಸಾಂಪಲ್ ಫಾರ್ ಮೆಥಡ್ಸ್. ನಿಮಗೆ ಅಲ್ಲೇ ಆನ್ಸರ್ ಕಾಣ್ತಾ ಇದೆ, ಪಾಸ್ ಮಾಡಿ ಬರ್ಕೊಳ್ಳಿ. ವಾಟ್ ಆರ್ ಮೆಥಡ್ಸ್ ಅಂಡರ್ ಪ್ಲಾನಿಂಗ್ ಆಗಿರ್ಬೋದು. ಗಿವ್ ಒನ್ ಎಕ್ಸಾಂಪಲ್ ಫಾರ್ ಪ್ರೋಗ್ರಾಮ್ಸ್. ನೆಕ್ಸ್ಟು ವಾಟ್ ಈಸ್ ಪ್ರೋಗ್ರಾಮ್ ಅಂಡರ್ ಪ್ಲಾನಿಂಗ್, ರಿಪೀಟೆಡ್ ಕ್ವಶನು. ಪ್ರೋಗ್ರಾಮ್ ಅಂದರೆ ಏನು ನೋಡಿ, ಇದನ್ನು 1 ಮಾರ್ಕಿಗೂ ಕೇಳ್ಬೋದು, 2 ಮಾರ್ಕ್ಸಿಗೂ ಕೇಳ್ಬೋದು. ಓಕೆನಾ. ಆಲ್ರೆಡಿ ಫಸ್ಟೇ ಹೇಳಿದ್ದೀನಿ ನಾನು ಯಾವ ರೀತಿ ಆನ್ಸರ್ ಬರೀಬೇಕು ಅಂತ. ಎಗೇನ್ ಈ ಕ್ವಶನು ಕೂಡ ಏನಾಗಿದೆ, ರಿಪೀಟ್ ಆಗಿದೆ ನೋಡಿ. ಎಕ್ಸಾಂಪಲ್ ಫಾರ್ ಪಾಲಿಸಿ, ಸ್ಟೇಟ್ ಎನಿ ಒನ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಏನಿದೆ ಪಾಯಿಂಟ್ಸ್, ಅದ್ರಲ್ಲಿ ಯಾವುದಾದ್ರು ಒಂದು ಪ್ಲಾನಿಂಗ್ ಪಾಯಿಂಟನ್ನು ಬರೆದ್ರೆ ಆಯಿತು. ಸ್ಟೇಟ್ ಎನಿ ಒನ್ ಫೀಚರ್ಸ್ ಆಫ್ ಪ್ಲಾನಿಂಗ್. ವಾಟ್ ಈಸ್ ರೂಲ್ ಅಂಡರ್ ಪ್ಲಾನಿಂಗ್. ಗಿವ್ ದ ಮೀನಿಂಗ್ ಆಫ್ ಬಜೆಟ್. ವಾಟ್ ಈಸ್ ಪ್ಲಾನಿಂಗ್. ಸ್ಟೇಟ್ ದ ಫಸ್ಟ್ ಸ್ಟೆಪ್ ಇನ್ ಪ್ಲಾನಿಂಗ್ ಪ್ರೋಸೆಸ್. ಪ್ಲಾನಿಂಗ್ ಪ್ರೋಸೆಸ್ಸು ತುಂಬ ಇಂಪಾರ್ಟೆಂಟು ಅಂತ ಹೇಳಿದ್ದೀನಿ, ಹಾಗಾಗಿ ಮಿಸ್ ಮಾಡದೆ ಓದ್ಕೊಳ್ಳಿ. ಹಿಯರ್ ನೋಡಿ, ಪ್ರಾಕ್ಟಿಕಲ್ ಓರಿಯೆಂಟೆಡಿಗೆ ಏನಾದರೂ ಕ್ವಶನ್ನ ಕೇಳಿದರೆ ಯಾವ ರೀತಿ ಕೇಳ್ತಾರೆ. ಆ್ಯಸ್ ಎ ಮ್ಯಾನೇಜರ್ ವಾಟ್ ಲಾಜಿಕಲ್ ಸ್ಟೆಪ್ಸ್ ಯು ಫಾಲೋ ಇನ್ ಪ್ಲಾನಿಂಗ್ ಪ್ರೋಸೆಸ್ ಬಿಫೋರ್ ಎಕ್ಸಿಕ್ಯೂಟಿಂಗ್ ಎ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಪಾಯಿಂಟ್ಸ್ ಎಷ್ಟಿದೆ ಅಷ್ಟನ್ನು ಬರೀಬೇಕು. ದ ಫಾಲೋಯಿಂಗ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾನಿಂಗ್ ಪ್ರೋಸೆಸ್ ಬಿಫೋರ್ ಎಕ್ಸಿಕ್ಯೂಟಿಂಗ್ ಎ ಪ್ರಾಜೆಕ್ಟ್ ಅಂತ ಬರೆದು ಏನು, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಡೆವಲಪಿಂಗ್ ಪ್ರಿಮೈಸಸ್, ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್, ಇವ್ಯಾಲ್ಯುಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್, ಸೆಲೆಕ್ಟಿಂಗ್ ಆ್ಯನ್ ಆಲ್ಟರ್ನೇಟಿವ್, ಇಂಪ್ಲಿಮೆಂಟಿಂಗ್ ದ ಪ್ಲಾನ್ ಆ್ಯಂಡ್ ಫಾಲೋ ಅಪ್ ಆ್ಯಕ್ಷನ್. ಡೀಟೇಲ್ ಆಗಿ ಹೀಗಂದರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ. ನೋಡಿ 2 ಮಾರ್ಕ್ಸಿಗೆ ಡಿಫೈನ್ ಪ್ಲಾನಿಂಗ್ ಅಂತ ಕೇಳಿದರೆ, ಡಿಫೈನ್ ಅಂತ ಕೇಳಿದಾಗ ವಿತ್ ಆಥರ್ ನೇಮ್ ಡೆಫಿನಿಷನ್ನ ಬರೀಬೇಕು. ಟು ಕೂನ್ಸನ್ ಓಡೋನೆಲ್, ಪ್ಲಾನಿಂಗ್ ಇಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ಹೌ ಟು ಡೂ, ವೆನ್ ಟು ಡೂ ಇಟ್ ಆ್ಯಂಡ್ ಹೂ ಶುಡ್ ಡೂ ಇಟ್. ಓಕೆ. ಪ್ಲಾನಿಂಗ್ ಬ್ರಿಡ್ಜಸ್ ದ ಗ್ಯಾಪ್ ಫ್ರಮ್ ವೇರ್ ವಿ ಆರ್ ಆ್ಯಂಡ್ ವೇರ್ ವಿ ವಾಂಟ್ ಟು ಗೋ. ಓಕೆನಾ. ಅಕಾರ್ಡಿಂಗ್ ಟು ಲೂಯಿಸ್ ಎಲೆನ್ ಏನು ಹೇಳ್ತಾರೆ, ಪ್ಲಾನಿಂಗ್ ಇನ್ವಾಲ್ವ್ಸ್ ಎ ಡೆವಲಪ್ಮೆಂಟ್ ಆಫ್ ಫೋರ್ಕಾಸ್ಟ್, ಆಬ್ಜೆಕ್ಟಿವ್ಸ್, ಪಾಲಿಸೀಸ್, ಪ್ರೋಗ್ರಾಮ್ಸ್, ಪ್ರೊಸೀಜರ್ಸ್, ಶೆಡ್ಯೂಲ್ಸ್ ಆ್ಯಂಡ್ ಬಜೆಟ್ಸ್. ಯಾವ್ದು ಕೂಡ ಬರಿಬೋದು ನೀವು. ಡಿಫೈನ್ ಅಂತ ಕೇಳಿದಾಗ ಇದೆರಡರಲ್ಲಿ ಒಂದನ್ನು ಬರಿಬೇಕು. ನೆಕ್ಸ್ಟ್ ಯಾವ ರೀತಿಯಾಗಿ 2 ಮಾರ್ಕ್ಸಿನ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ ಅಂತ ಹೇಳಿದ್ರೆ, ಸ್ಟೇಟ್ ದ ಫಸ್ಟ್ 2 ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರೋಸೆಸ್. ನೋಡಿ ಎಗೈನ್ ಇಂಪಾರ್ಟೆಂಟ್, ಫಸ್ಟ್ 2 ಸ್ಟೆಪ್ ಯಾವುದಿದೆ ಅದನ್ನು ಬರೀಬೇಕು. ಸೆಟ್ಟಿಂಗ್ ಆಬ್ಜೆಕ್ಟಿವ್ಸು, ಡೆವಲಪಿಂಗ್ ಪ್ರಿಮೈಸಸ್. ಓಕೆ. ವಾಟ್ ಆರ್ ಆಬ್ಜೆಕ್ಟಿವ್ಸ್, ಗಿವ್ ದ ಮೀನಿಂಗ್ ಆಫ್ ಪಾಲಿಸಿ. What is decision making under planning, give the meaning of budget. What are rules, what is planning premises, give the meaning of program. Mention any 2 types of plans. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ 2 ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಎಗೇನ್ ಆ್ಯಂಡ್ ಅಗೇನ್ ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ ಒನ್, ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ರೂಲ್ಸು ಮತ್ತು ಪಾಲಿಸಿಗೆ ಡಿಫ್ರೆನ್ಸ್ ಕೊಡಿ ಅಂತ ಹೇಳಿದ್ದಾರೆ. 2 ಡಿಫ್ರೆನ್ಸನ್ನ ಕೊಡಬೇಕು 2 ಮಾರ್ಕ್ಸಿಗೆ ಕೇಳಿರೋದ್ರಿಂದ. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಪ್ರೊಸೀಜರ್ ಅಂಡರ್ ಪ್ಲಾನಿಂಗ್. ವಾಟ್ ಈಸ್ ಫಾಲೋ ಅಪ್ ಆ್ಯಕ್ಷನ್ ಅಂಡರ್ ಪ್ಲಾನಿಂಗ್. ಫಾಲೋ ಅಪ್ ಆ್ಯಕ್ಷನ್ ಅಂತ ಹೇಳಿದರೆ ಪ್ಲಾನಿಂಗ್ ಪ್ರೋಸೆಸ್ಸಿನ ಲಾಸ್ಟ್ ಪಾಯಿಂಟು ಹೇಳಿದ್ದೀನಿ. ಓಕೆನಾ. ನೆಕ್ಸ್ಟು, ವಾಟ್ ಈಸ್ ಅಡಾಪ್ಟ್ ಪ್ಲಾನ್ ಆಗಿರ್ಬೋದು, ವಾಟ್ ಯು ಮೀನ್ ಬೈ ಸ್ಟ್ಯಾಂಡಿಂಗ್ ಪ್ಲಾನ್ ಆಗಿರ್ಬೋದು, ವಾಟ್ ಈಸ್ ಮೆಥಡ್ ಅಂಡರ್ ಪ್ಲಾನಿಂಗ್ ಆಗಿರ್ಬೋದು. ಇದೆಲ್ಲದೂ ಕೂಡ 2 ಮಾರ್ಕ್ಸಿಗೆ ಇಂಪಾರ್ಟೆಂಟು. ನಾನಿಲ್ಲಿ ಮೆಥಡ್ ಆಗಿರ್ಬೋದು, ಪ್ರೋಗ್ರಾಮ್ಸ್ ಆಗಿರ್ಬೋದು, ಬಜೆಟ್ಟು, ರೂಲು ಏನೇನು ಬಂದಿದೆ ಪಾಯಿಂಟ್ಸು, ಅಥವಾ ಡಿಸಿಷನ್ ಮೇಕಿಂಗ್ ಅಂದರೆ ಏನು, ಡೆವಲಪಿಂಗ್ ಪ್ರಿಮೈಸಸ್ ಅಂದರೆ ಏನು, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂದರೆ ಏನು, ಎಲ್ಲದೂ 2 ಮಾರ್ಕ್ಸಲ್ಲಿ ಬಂದಿದೆ. ನಾನು ಅದು ಯಾವುದನ್ನು ಎಕ್ಸ್ಪ್ಲೈನ್ ಮಾಡಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಪ್ರೇಟಾಗಿ ಪ್ರೋಸೆಸ್ ಅಂದರೆ ಏನು, ಫಂಕ್ಷನ್ಸ್ ಏನು, ಇಂಪಾರ್ಟೆನ್ಸ್ ಏನು, ಲಿಮಿಟೇಷನ್ಸ್ ಏನು, ಅಡ್ವಾಂಟೇಜಸ್ ಏನು, ಫೀಚರ್ಸ್ ಏನು, ಪ್ರತಿಯೊಂದು ಕಾನ್ಸೆಪ್ಟು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿದ್ರೆ ನಿಮಗೆ ತಕ್ಷಣ ಇಲ್ಲಿ ಆನ್ಸರು ನೆನಪಾಗುತ್ತೆ. ಹಾಗಾಗಿ ಎಗೇನ್ ಆ್ಯಂಡ್ ಎಗೇನ್ ನಾನು ಅದನ್ನು ಹೇಳ್ತಾ ಇಲ್ಲ ಅಷ್ಟೇ. ಬೇಕು ಅಂದರೆ ನೀವು ಕೇಳಿದ್ರೆ ನಾನು ಎಗೇನ್ ಇನ್ನೊಂದ್ಸಲ ಆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ವಿಸಿಟರ್ಸ್ ಯಾರಾದರೂ ಇದ್ದರೆ ನಿಮಗೆ ವಿಡಿಯೋ ಇಷ್ಟ ಆಯಿತು, ಇದೇ ರೀತಿ ಅಕೌಂಟೆನ್ಸಿ ಬಿಸ್ನೆಸ್ಸು ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸು ಬೇಕು, ನಾನು ಹೇಳೋದು ನಿಮಗೆ ಅರ್ಥ ಆಗುತ್ತೆ ನನ್ನ ಕ್ಲಾಸು ಅನ್ನೋದೇ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರಲ್ಲ. ಆ್ಯಂಡ್ ಅಫ್ಕೋರ್ಸ್ ಯಾರಿಗೆ ನೀಡಿದೆ ಅವರಿಗೆ ಶೇರ್ ಮಾಡಿ ಆರಾಮಾಗಿ ಓದ್ಕೊಳ್ಳಿ. ಓಕೆನಾ. ಸೊ ಈ ಒಂದು ಚಾನಲಿನ ಉದ್ದೇಶ ಏನು, ಮೋಟಿವ್ ಏನು ಅಂತ ಹೇಳಿದ್ರೆ PUC ಸ್ಟೂಡೆಂಟ್ಸಿಗೆ ಒಳ್ಳೆ ಸ್ಕೋರ್ ಮಾಡಿಸ್ಬೇಕು ಅನ್ನೋದು. ಸೊ ದಟ್ ನಾನು ಆ್ಯಸ್ ಎ ಲೆಕ್ಚರರ್ ಸ್ಟೂಡೆಂಟ್ಸಿಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ನ ಕೊಡ್ತೀನಿ. ಸೊ ಅದು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಲಾಸ್ ಆಗಲ್ಲ. ಪ್ರೀವಿಯಸ್ ಇಯರು ಕೂಡ ತುಂಬ ಜನ ಸ್ಟೂಡೆಂಟ್ಸು ಫಾಲೋ ಮಾಡಿದ್ದಾರೆ, ಅವರಿಗೆ ಅದೇ ಕ್ವಶನ್ಸ್ ಬಂದಿದೆ, ಅವರು ಒಳ್ಳೆ ರೀತಿ ಆನ್ಸರ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಕಮೆಂಟು ಕೂಡ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ನಿಮಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ಫಾಲೋ ಮಾಡಬಹುದು. ಓಕೆನಾ. ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು.